ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ತೀವ್ರ ಹಿನ್ನಡೆಯಾಗಿದೆ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಸಮಿತಿಯ ಈ ಹೊಸ ನಿರ್ದೇಶನದಿಂದಾಗಿ ರಾಜ್ಯವು ಮುಂದಿನ ಅರ್ಧ ತಿಂಗಳಲ್ಲಿ ಒಟ್ಟು 4.56 ಟಿಎಂಸಿ ನೀರನ್ನು ನೆರೆ ರಾಜ್ಯಕ್ಕೆ ಹರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹ, ಮಳೆಯ ಅಭಾವ ಹಾಗೂ ಒಳಹರಿವನ್ನು ಪರಾಮರ್ಶಿಸಲು ನಡೆದ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಈ ಕಠಿಣ ತೀರ್ಮಾನ ಕೈಗೊಳ್ಳಲಾಗಿದೆ. ಸಿಡಬ್ಲ್ಯೂಆರ್ಸಿ ನೀಡಿರುವ ಶಿಫಾರಸು ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಸಲ್ಲಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಸಚಿವ ರಾಮಲಿಂಗಾರೆಡ್ಡಿ, ಈ ಹಿನ್ನಡೆಯ ಕುರಿತಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕಾನೂನು ತಜ್ಞರು, ಜಲಸಂಪನ್ಮೂಲ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ತುರ್ತು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಸದ್ಯ ವಾಸ್ತವ ಪರಿಸ್ಥಿತಿಯನ್ನ ಮತ್ತೆ ವಿವರಿಸೋಕೆ ಕರ್ನಾಟಕ ಸಜ್ಜಾಗಿದೆ. ಮಳೆ ಅಭಾವ, ಬರ ಪರಿಸ್ಥಿತಿಯನ್ನ ತಿಳಿಸಲು ಕರ್ನಾಟಕ ಸಿದ್ಧತೆ ಮಾಡಿಕೊಂಡಿದೆ. ಖುದ್ದು ಸದಸ್ಯರ ಸಮಿತಿಯನ್ನ ಕಳುಹಿಸಿ ಅಧ್ಯಯನಕ್ಕೆ ಮನವಿ ಮಾಡುವ ಸಾಧ್ಯತೆ ಇದೆ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಅದರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? 4 TMC ಅಷ್ಟು ಬೇಕಾಗುತ್ತೆ. ಮುಂದಿನ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 4 TMC ಅಲ್ಲ, ಲೆಕ್ಕ ಅಂದಾಜು 3.5 TMC ಇದ್ರೆ 3.5 TMC ಇಟ್ಟು 15 ದಿನ 3,000 ಕ್ಯೂಸೆಕ್ಸ್. ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಮಂಡ್ಯ ರೈತರು ಗರಂ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇಲ್ಲಿ ನಮಗೆ ಕುಡಿಯಲು ನೀರಿಲ್ಲ, ಅವರಿಗೆ ಹೇಗೆ ಬಿಡೋದು? ತಮಿಳುನಾಡಿಗೆ ನೀರು ಹರಿಸಿದ್ರೆ ಸುಮ್ಮನಿರುವ ಮಾತೇ ಇಲ್ಲ. ಮಂಡ್ಯ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸುತ್ತೇವೆ. ಈಗಾಗಲೇ ಮಂಡ್ಯದ ಸಂಜೆ ವೃತ್ತದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದ್ರೆ ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವ್ ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳ್ನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂತ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರು ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕಾರಣ ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶ ವಿಚಾರ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟಿಗೆ ಸುಮ್ಮನೆ ಖ್ಯಾತೆ ತೆಗೆದಿದ್ದಾರೆ. ನಾವು ಮೇಕೆದಾಟು ಅಣೆಕಟ್ಟು ಕಟ್ಟುತ್ತೇವೆ, ನೀವು ಮೆಟ್ಟೂರಿನ ಜಲಾಶಯದ ನಂತರ ನೀವೊಂದು ಅಣೆಕಟ್ಟು ಕಟ್ಟಿ, ಇದರಿಂದ ವ್ಯರ್ಥವಾಗಿ ಸಮುದ್ರಕ್ಕೆ ಹರಿಯುವ ನೀರನ್ನು ಉಳಿಸಬಹುದು ಎಂದು ತಮಿಳುನಾಡಿಗೆ ಸಲಹೆ ನೀಡಿದ್ದಾರೆ. ತಮಿಳುನಾಡು ಚಿದಂಬರಂನಲ್ಲಿ ನದಿಯಿಂದ ಸಮುದ್ರಕ್ಕೆ ಹೋಗುತ್ತಿರುವ ನೀರಿನ ವಿಡಿಯೋ ಮಾಡಿ ಸಲಹೆ ನೀಡಿದ್ದಾರೆ. ಕೂಡ ಮಾಡ್ತೀನಿ, ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟಿದ್ದೀವಿ. ಅವರೇನು ಅಂದರೆ 35 TMC ಈ ಜುಲೈಯಲ್ಲಿ ಬಿಡಬೇಕಾಗಿತ್ತು, ಅಟ್ಲೀಸ್ಟ್ 4 TMC ಬಿಡಿ ಅಂತ ಅವರು ಸಾಮಾಜಿಕ ನ್ಯಾಯದ ಲೆಕ್ಕಾಚಾರದಲ್ಲಿ ಕೇಳಿದ್ದಾರೆ. ಈಗ ನಾವು ಅವ್ರು ಕೇಳಿರೋ ತಪ್ಪು, ನಮ್ಮವರು ವೀಕ್ ಅಂತ ನಾವು ಹೇಳೋದಕ್ಕಾಗಲ್ಲ. ಆದರೆ ಅವರು ಏನೇ ಆರ್ಡ್ರ್ ಮಾಡಿರಲಿ ಬಿಡಬಾರ್ದು ನೀರನ್ನ. ಅವ್ರಿಗೆ ನಮಗೆ ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಅದರಲ್ಲೂ ಹೆಚ್ಚಾಗಿ ಇನ್ನು ನಾಳೆ ಮಳೆ ಬರುತ್ತಾ ಬರಲ್ವ ನಮ್ಗೆ ಗೊತ್ತಿಲ್ಲ. ಮಳೆ ಬಂದರೆ ವೆಲ್ ಆ್ಯಂಡ್ ಗುಡ್, 2 ರಾಜ್ಯಕ್ಕೂ ನೀರು ಆಗುತ್ತೆ. ಬಟ್ ಮಳೆ ಬಂದಿಲ್ಲ ಅಂದರೆ ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ, ಜಾನುವಾರುಗಳು ತೊಂದರೆ ಆಗುತ್ತೆ. ಆ ಕಾರಣದಿಂದ ನೀರು ಬಿಡೋದು ಬೇಡ. ಮೊನ್ನೆ ನಾನು ಚಿದಂಬರಂ ಜಿಲ್ಲೆಯಲ್ಲಿ ನಾನು ತಿರುಣಾಲಾರ್ಗೆ ಹೋಗಬೇಕಾಗಿತ್ತು. ಹೋಗ್ಬೇಕಾದ್ರೆ ನಾನು ಅದನ್ನೆಲ್ಲ ಮ್ಯಾಪೆಲ್ಲ ನೋಡಿ ಕಾವೇರಿ ನದಿ ಎಲ್ಲ ಹರಿಯುತ್ತಂತ ಅಷ್ಟು ನೀರು ಚಿದಂಬರಂ ಆದಮೇಲೆ ಕಡಲೂರು ಅಂದರೆ ಸಮುದ್ರ ಸೇರೋಂಥದ್ದು ಬಂಗಾಳ ಕೊಲ್ಲಿ, ಅಷ್ಟು ನೀರು ಹೋಗ್ತಾ ಇದೆ. ಈ ನೀರು ಬಿಡಿ ಅಂತ ಅವ್ರು ಕೇಳ್ತಾರೆ. ಅಂದರೆ ಇದನ್ನು ಅದಕ್ಕೋಸ್ಕರ ಮೇಕೆದಾಟು ಯಾಕೆ ಕಟ್ಟಬೇಕು ಅಂದರೆ ಈ ರೀತಿ ವೇಸ್ಟ್ ಆಗಿ ತಮಿಳ್ನಾಡಿಗೆ ಇದು ಸಮುದ್ರಕ್ಕೆ ನೀರು
ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿರೋದು ಸರಿಯಲ್ಲ ಎಂದು ಮಂಡ್ಯದಲ್ಲಿ ಮಾಜಿ ಶಾಸಕ ಅನ್ನದಾನಿ ಹೇಳಿಕೆ ನೀಡಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಭಾಗದ ಕೊನೆ ಭಾಗಕ್ಕೆ ನೀರು ಹರಿದಿಲ್ಲ. ಈ ವೇಳೆ ನೀರು ಬಿಡಿ ಎಂದು ಆದೇಶ ನೀಡಿರೋದು ಸರಿಯಲ್ಲ. ಸಿಎಂ ಡಿಕೆಶಿ ಯಾವುದೇ ಕಾರಣಕ್ಕೂ ಆದೇಶ ಪಾಲಿಸಬಾರದು. ಬಂಗಾರಪ್ಪ ದೇವೇಗೌಡರು ಪ್ರಾಧಿಕಾರದ ಸೂಚನೆ ಧಿಕ್ಕರಿಸಿದ್ರು. ಒಂದು ವೇಳೆ ನೀರು ಬಿಟ್ಟಿದ್ದಾದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ನಾವು ಇಷ್ಟೇ ಹೇಳೋದು, ಈಗೇನು ಒಂದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂದರೆ 4 TMC ನೀರನ್ನು 15 ದಿನದ ಒಳಗಡೆ ಬಿಡಬೇಕು ಅಂತೇಳಿ ಪ್ರಾಧಿಕಾರ ಆದೇಶ ಮಾಡಿದೆ. ಇವತ್ತು ಇಲ್ಲಿ ಪರಿಸ್ಥಿತಿ, ನಮ್ಮ ಮಳವಳ್ಳಿಗೆ ನೀರಿಲ್ಲ, ನಮ್ಮ ವ್ಯಾವಸಾಯಿಕಲ್ಲ ಸ್ವಾಮಿ, ಕುಡಿಯೋಕ್ಕೆ ನೀರಿಲ್ಲ. ಅಂಥ ಸ್ಥಿತಿ ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ. ನೀರು ಎಲ್ಲಿಂದ ಬಿಡೋಕ್ಕಾಗುತ್ತೆ? ಮಾನ್ಯ DK ಶಿವಕುಮಾರ್ ಜಿ ಅವರೇ, ನಾವು ಇಷ್ಟೇ ಹೇಳೋದು, ಯಾವುದೇ ಕಾರಣಕ್ಕೂ ಸಂದರ್ಭದಲ್ಲೂ ಬಂಗಾರಪ್ಪನವ್ರು ಏನು ನಿಲುವು ತಗೊಂಡಿದ್ರು ನೀರು ಬಿಡಲ್ಲ ಅಂತೇಳಿ, ದೇವೇಗೌಡ ಸಾಹೇಬ್ರು ಏನು ನೀರು ಬಿಡಲ್ಲ ಅಂತ ಹೇಳಿದರು, ನಿಲುವು ತಗೊಂಡಿದ್ರು, ಆ ನಿಲುವಿಗೆ ನೀವು ಕಟಿಬದ್ಧರಾಗಿ ಇವತ್ತು ತಮಿಳ್ನಾಡಿಗೆ ಈಗೇನೋ ಒಂದು ತಮಿಳುನಾಡಿಗೆ ನೀರು ಬಿಡೋ ಬಗ್ಗೆ ಸಿಎಂ ನಿರ್ಧರಿಸುತ್ತಾರೆ ಎಂದು ಬೆಳಗಾವಿಯಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನೀಡಿದರು. ಕುಡಿಯುವ ನೀರು ಇಟ್ಕೊಂಡು ತಮಿಳುನಾಡಿಗೆ ಬಿಡಬೇಕಾಗುತ್ತೆ. ಸಿಎಂ ಡಿಕೆಶಿ ನಿರ್ಧಾರದ ಮೇಲೆ ನಿಂತಿದೆ. ಕಡಿಮೆ ಮಳೆ ಆಗಿರೋದ್ರಿಂದ ಡ್ಯಾಂನಲ್ಲಿ ನೀರಿಲ್ಲ. ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಅದೇ ಅಂತಿಮ. ಈ ವಿಷಯದಲ್ಲಿ ನಮ್ಮ ಕೈ ಕಟ್ಟಿ ಹಾಕಿದಂತಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನೀಡಿದರು. ಮುಖ್ಯವಾಗಿ ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡ್ಬೇಕಾದಂತಹ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಬಟ್ ಆದ್ರೂ ಕೂಡ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳುತ್ತೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಮಾತಾಡಲ್ಲ, ನನಗೂ ಕೂಡ ಈ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ಆಧಾರ ನಾನು ನಿಮ್ಗೆ ಕೆಪಿಎಸ್ಸಿ ಪಶುವೈದ್ಯರ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವರ್ಗಾಯಿಸಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನ ಈಗ ಸಿಐಡಿ ವಹಿಸಿಕೊಂಡಿದೆ. ಪಶುವೈದ್ಯರ ನೇಮಕಾತಿಯಲ್ಲಿ ಸುಮಾರು 60% ಹುದ್ದೆಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಎಂಬ ಗಂಭೀರ ಶಂಕೆ ವ್ಯಕ್ತವಾಗಿದೆ. ಅಲ್ಲದೆ ಪ್ರತಿ ಹುದ್ದೆಗೆ 80 ಲಕ್ಷ ರೂಪಾಯಿ ಲಂಚ ನಿಗದಿಯಾಗಿತ್ತು ಎನ್ನುವ ಆರೋಪದ ಆಡಿಯೋ ಸಹ ವೈರಲ್ ಆಗಿತ್ತು. ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳು ಈ ಬಗ್ಗೆ ಸಮಗ್ರ ತನಿಖೆಗೆ ಆಗ್ರಹಿಸಿದ್ರು. ಡಿಜಿಐಜಿಪಿ ಆದೇಶದಂತೆ ಈ ವರ್ಗಾವಣೆ ನಡೆದಿದ್ದು ಸಿಐಡಿ ತಂಡವು ಮುಂದಿನ ತನಿಖೆಯನ್ನ ನಡೆಸಲಿದೆ. ಕೆಪಿಎಸ್ಸಿ ಕೆಇಎ ನೇಮಕಾತಿಗಳಲ್ಲಿ ನಡೆದಿರುವ ಭ್ರಷ್ಟ ಹಾಗೂ ಅಕ್ರಮಗಳ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಉಗ್ರ ಪ್ರತಿಭಟನೆ ನಡೆಸಿದರು. ಕೆಪಿಎಸ್ಸಿಯಲ್ಲಿ ಅಕ್ರಮವೇ ತುಂಬಿ ತುಳುಕ್ತಿದೆ. 80 ಲಕ್ಷಕ್ಕೆ ಒಂದೊಂದು ಹುದ್ದೆ ಸೇಲಾಗ್ತಿವೆ. ಕೆಎಎಸ್ ಹುದ್ದೆ 1.5 ಕೋಟಿಗೆ ಸೇಲಾಗಿದೆ. ಕಳೆದ 5 ವರ್ಷದಿಂದ ನಡೆದ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ. ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೇವೆ. ಕೆಪಿಎಸ್ಸಿ ಹಗರಣವನ್ನು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದರು. ಕೆಪಿಎಸ್ಸಿಯಲ್ಲಿ ನಡೆದ ಭ್ರಷ್ಟಾಚಾರ ಖಂಡಿಸಿ ಧಾರವಾಡದಲ್ಲಿ ಸಮಾನ ಮನಸ್ಕರರ ವೇದಿಕೆ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಲೋಕಸೇವಾ ಆಯೋಗದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಅಕ್ರಮದ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಅಧಿಕಾರಿಗಳು ಹಾಗೂ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದರ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸಚಿವ ಸಂಪುಟ ಪಟ್ಟಿ ರಾತ್ರಿ ಅಥವಾ ನಾಳೆ ಬಹುತೇಕ ರಿಲೀಸ್ ಆಗುವ ಸಾಧ್ಯತೆ ಇದೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಆಗಿದ್ದು ಅಧಿಕೃತ ಆದೇಶ ಅಷ್ಟೇ ಬಾಕಿ ಇದೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲೇ ಮುಂದುವರಿಯುವ ಸಾಧ್ಯತೆ ಇದೆ. ಇಲಾಖೆ ಪ್ರಮುಖ ಕಾರಣಗಳನ್ನು ಆಧರಿಸಿ ಪುನಃ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿ ನೀಡಲಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಮಂತ್ರಿ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಶಾಸಕ ಟಿ ರಘುಮೂರ್ತಿ ಮತ್ತು ಯುವ ಶಾಸಕ ವೀರೇಂದ್ರ ಪಪ್ಪಿ ನಡುವೆ ಭರ್ಜರಿ ಫೈಟ್ ನಡೆಯುತ್ತಿದೆ. ಇಬ್ಬರ ನಡುವೆ ಮಂತ್ರಿಗಿರಿಗಾಗಿ ಹೈಕಮಾಂಡ್ ಬಳಿ ಭರ್ಜರಿ ಲಾಬಿ ನಡೆಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಇಬ್ಬರು ಶಾಸಕರಿಂದ ಮಂತ್ರಿ ಸ್ಥಾನಕ್ಕೆ ಭರ್ಜರಿ ಸರ್ಕಸ್ ನಡೆಸುತ್ತಿದ್ದಾರೆ. ಚಿತ್ರದುರ್ಗಕ್ಕೆ ಸಿಎಂ ಭೇಟಿ ನೀಡಿದ ವೇಳೆಯೂ ಇಬ್ಬರು ಶಾಸಕರ ಬೆಂಬಲಿಗರಿಂದ ಒತ್ತಾಯ ಕೇಳಿಬಂದಿತ್ತು.
ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ತೆಂಗು ಅಡಿಕೆ ತೋಟ ನಾಶ ಮಾಡಿದ ಹಿನ್ನೆಲೆ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಬಿಡದಿ ಮಾದರಿ ರೀತಿ ಮತ್ತೊಂದು ಹೋರಾಟಕ್ಕೆ ತುಮಕೂರು ಜಿಲ್ಲಾ ರೈತರು ಸಜ್ಜಾಗಿದ್ದಾರೆ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ರೈತರ ಪ್ರತಿಭಟನಾ ಸಮಾವೇಶದ ಮೂಲಕ ಅರಣ್ಯ ಇಲಾಖೆ ಹಾಗೂ ಸರ್ಕಾರಕ್ಕೆ ಸಂದೇಶ ರವಾನಿಸಿದ್ದಾರೆ. ಕೂಡಲೇ ರೈತರ ಜಮೀನುಗಳನ್ನು ಸರ್ಕಾರ ವಾಪಸ್ ನೀಡುವಂತೆ ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಡಿಗ್ಗಿ ತಾಂಡದಲ್ಲಿ ರಿತೇಶ್ ಎಂಬ ಬಾಲಕ ಹೊಂಡದಲ್ಲಿ ಬಿದ್ದು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಂದೋಲನ ಸಿದ್ದಲಿಂಗ ಶ್ರೀಗೆ ನೋಟಿಸ್ ನೀಡಲಾಗಿದೆ. ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಸ್ವಾಮೀಜಿಗಳು ಪ್ರಚೋದನಕಾರಿ ಹೇಳಿಕೆ ನೀಡಿದರೆಂಬ ಆರೋಪದ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಅರೆಸ್ಟ್ ಮಾಡಿದರು. ನಾವು ಅಲ್ಲಿ ಹೋಗಿವಂತೇಳಿ ನಮ್ಮ ಮೇಲೆ ಒಂದು ಕೇಸ್, ಶವ ನೋಡಕ್ಕೆ ಹೋಗಿದ್ದಕ್ಕೆ ಕೇಸ್ ರೀ. ಇಲ್ಲ, ಬಹುಶಃ ಮೊದಲು ನನ್ನ ಮೇಲೆ ಇರ್ಲಿಕ್ಕಿಲ್ಲ ನೋಡ್ರಿ. ಈಗ ಏನ್ರ ಚಾರ್ಜ್ ಶೀಟ್ನಾಗ ಆಗಿರ್ಬೇಕು. ಕೇಸ್ ಅಂದ್ರು ನನಗೆ ಸ್ವಲ್ಪ ಡಿಗ್ಗಿ ಅನುಮಾನ ಬಂತು. ಮತ್ತೆ ಇವ್ರು ಪರಿಚಯ ಇದ್ರಂತಂದ್ರೆ ಹಂಗಾಗಿ ಮಂಡ್ಯದ ತೋಬಿನಕೆರೆ ಗಂಜಾಂ ಬಳಿ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದು ಹಾಳಾಗಿದೆ. ಆದಾಯ ಬರದ ಕಾರಣಕ್ಕೆ ಹೆದ್ದಾರಿಯ ಸರ್ವಿಸ್ ರಸ್ತೆ ದುರಸ್ತಿ ಮಾಡದೆ ಎನ್ಎಚ್ಐಎ ನಿರ್ಲಕ್ಷ್ಯ ವಹಿಸಿದೆ ಎಂದು ವಾಹನ ಸವಾರರು ಕಿಡಿಕಾರಿದ್ದಾರೆ. ಸರ್ವಿಸ್ ರಸ್ತೆಯ ಗುಂಡಿ ಮುಚ್ಚದ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಗುಂಡಿ ಬಿದ್ದ ಕಡೆ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಿವೆ. ಕೂಡಲೇ ಸರ್ವಿಸ್ ರಸ್ತೆ ದುರಸ್ತಿಗೆ ವಾಹನ ಸವಾರರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ದಶಪಥ ಹೆದ್ದಾರಿಯಲ್ಲಿ ದ್ವಿಚಕ್ರ ಸವಾರರು ಓಡಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನಿನ್ನೆ ಕೆಆರ್ಪೇಟೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾರೀ ಹೈಡ್ರಾಮಾವೇ ನಡೆದಿದೆ. ಹೈಕಮಾಂಡ್ ವೀಕ್ಷಕರ ಸಮ್ಮುಖದಲ್ಲಿ ಪಕ್ಷದ ನಾಯಕತ್ವದ ವಿರುದ್ಧ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಕೆಆರ್ಪೇಟೆ ತಾಲೂಕಿನಲ್ಲಿ ಸಂಘಟನೆ ಇಲ್ಲದಿದ್ದರೂ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹಕ್ಕೆ ಬಂದ ಹೈಕಮಾಂಡ್ಗೆ ಪ್ರಶ್ನೆ ಮಾಡಿದ್ದಾರೆ. ಅಭಿಪ್ರಾಯ ಸಂಗ್ರಹ ಬದಲು ನಾಯಕರ ವೈಫಲ್ಯದ ಬಗ್ಗೆ ಕಾರ್ಯಕರ್ತರು ಕೂಗಾಟ ನಡೆಸಿದ್ದಾರೆ. ಫಲಾನುಭವಿಗಳಿಗೆ ನೀಡಿದ ನೋಟಿಸ್ನಲ್ಲಿ ಅಧಿಕಾರಿಗಳು ದೊಡ್ಡ ಎಡವಟ್ಟು ಮಾಡಿಕೊಂಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ನಡೆದಿದೆ. ಬದುಕಿದ ವ್ಯಕ್ತಿಯ ಮರಣ ದೃಢೀಕರಣ ಪತ್ರ ಕೇಳಿದ್ದಾರೆ. ಪಿಂಚಣಿ ಪಡೆಯಲು ಬದುಕಿದ್ದಾಗಲೇ ಮರಣ ದೃಢೀಕರಣ ಪತ್ರ ನೀಡಬೇಕಂತೆ. ಬದುಕಿದ್ದಾಗಲೇ ಮರಣ ದೃಢೀಕರಣ ಕೇಳಿ ಶಾಕ್ ಆದ ಹಿರಿಯ ಜೀವಗಳು ಬದುಕಿದ್ದಾಗ ಸಿಗದ ಹಣ ಸತ್ತ ಮೇಲೆ ಏತಕ್ಕೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ತಮ್ಮ ಕಾಲೇಜುಗಳನ್ನು ಕೈಬಿಡುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಎಬಿವಿಪಿ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. 130ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬದಲು ಬಾಗಲಕೋಟೆ ಯೂನಿವರ್ಸಿಟಿಗೆ ಸೇರಿಸಿ ಎಂದು ಒತ್ತಾಯಿಸಿದರು. ಇದೇ ವೇಳೆ ವಿಜಯಪುರ ಜಿಲ್ಲಾಧಿಕಾರಿಗೆ ವಿದ್ಯಾರ್ಥಿಗಳು ಮನವಿ ಪತ್ರ ಸಲ್ಲಿಸಿದರು.
ಬಾಕಿ ಉಳಿದ ಸಾರಿಗೆ ಇಲಾಖೆಯ ನೇಮಕಾತಿ ಆದೇಶಗಳನ್ನು ತಕ್ಷಣ ಜಾರಿಗೊಳಿಸುವಂತೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಹೋರಾಟಗಾರ ಸುಭಾಷ್ ಸಿಂಗ್ ಜಮಾದಾರ್, 3-4 ಬಾರಿ ಹೋರಾಟ ನಡೆಸಿದ ಬಳಿಕ ಕಳೆದ ನವೆಂಬರ್ 5ರಂದು ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಿದೆವು. ಆಗ ರಾಜ್ಯ ಸರ್ಕಾರದ ಸಚಿವರು ನಮ್ಮೊಂದಿಗೆ ಮಾತುಕತೆ ನಡೆಸಿ ಉಳಿದ ಅಭ್ಯರ್ಥಿಗಳಿಗೂ ನೇಮಕಾತಿ ನೀಡುವುದಾಗಿ ಭರವಸೆ ನೀಡಿದ್ರು. ಅದರಂತೆ ಜನವರಿಯಲ್ಲಿ 1,000 ಮಂದಿಗೆ ನೇಮಕಾತಿ ಆದೇಶ ಹೊರಬಂದರೂ ಇನ್ನೂ 814 ಹುದ್ದೆಗಳ ನೇಮಕಾತಿ ಬಾಕಿ ಉಳಿದಿದೆ ಎಂದು ಆರೋಪಿಸಿದರು. ಆಗಸ್ಟ್ 4ರವರೆಗೆ ಹೋರಾಟ ನಡೆಸಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿದ ಅವರು, ಬಾಕಿ ಉಳಿದ 814 ಅಭ್ಯರ್ಥಿಗಳ ನೇಮಕಾತಿ ಆದೇಶವನ್ನು ಕೂಡಲೇ ಹೊರಡಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಪ್ರೀತಿಯ ಬಲೆಯಲ್ಲಿ ಬಿದ್ದ ಪಿಯುಸಿ ಓದುತ್ತಿದ್ದ ವಿದ್ಯಾರ್ಥಿನಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಕರಿಯಣ್ಣ ಎಂಬುವನನ್ನ ಬಾಲಕಿ ಪ್ರೀತಿ ಮಾಡ್ತಿದ್ಲು. ನಿನ್ನೆ ಹಾಸ್ಟೆಲ್ನಿಂದ ಕರೆದೊಯ್ದು ಬಾಲಕಿ ತಾಯಿ ಹೆರಿಗೆ ಮಾಡಿಸಿದ್ರು. ಅಪ್ರಾಪ್ತ ಎಂದು ತಿಳಿದ ಆಸ್ಪತ್ರೆ ಸಿಬ್ಬಂದಿ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಾಲಕಿಯ ಪ್ರಿಯಕರ ಕರಿಯಣ್ಣ ವಿರುದ್ಧ ಹಿರಿಯೂರು ನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಪ್ರಕರಣ ದಾಖಲಾಗುತ್ತಿದ್ದಂತೆ ಆರೋಪಿ ಪರಾರಿಯಾಗಿದ್ದಾನೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಪ್ರಸಿದ್ಧ ಪ್ರವಾಸಿ ತಾಣ ಕರಿಘಟ್ಟ ಬೆಟ್ಟ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಮೈಸೂರಿನ ಜಿಎಸ್ಎಸ್ಎಸ್ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಪರಿಸರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಕರಿಘಟ್ಟ ಬೆಟ್ಟದ ಸ್ವಚ್ಛತೆ ವೇಳೆ ಮೂಟೆಗಟ್ಟಲೆ ಮದ್ಯದ ಬಾಟಲಿ ರಾಶಿ ಪತ್ತೆಯಾಗಿದೆ. ಕಸದ ರಾಶಿಯನ್ನು ಸಂಗ್ರಹಿಸಿ ಆಟೋ ಮೂಲಕ ದೂರದ ಪ್ರದೇಶಕ್ಕೆ ರವಾನಿಸಿದ್ದಾರೆ. ದಾವಣಗೆರೆಯಲ್ಲಿ ಇನ್ನೂ ಅನಿಷ್ಟ ಪದ್ಧತಿ ಜೀವಂತವಾಗಿದೆ. ಪ್ರವಾಸಿ ಮಂದಿರದಲ್ಲಿ ಮನುಷ್ಯ ತ್ಯಾಜ್ಯ ತುಂಬಿದ ಟ್ಯಾಂಕರ್ ಅನ್ನ ಯುವಕ ಸ್ವಚ್ಛಗೊಳಿಸಿದ್ದಾನೆ. ಈ ವೇಳೆ ವಿಡಿಯೋ ಮಾಡ್ತಿದ್ದಂತೆ ಟ್ಯಾಂಕ್ನಿಂದ ಯುವಕ ಹೊರಬಂದಿದ್ದಾನೆ. ಯುವಕನಿಗೆ ಯಾವುದೇ ರೀತಿಯ ಸುರಕ್ಷತಾ ಸಾಮಗ್ರಿ ನೀಡದೆ ಪ್ರವಾಸಿ ಮಂದಿರದ ಅಧಿಕಾರಿಗಳು ಟ್ಯಾಂಕ್ಗೆ ಇಳಿಸಿ ಕೆಲಸ ಮಾಡಿಸಿದ್ದಾರೆ. ಪ್ರವಾಸಿ ಮಂದಿರದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸಿಮೆಂಟ್ ಇಟ್ಟಿಗೆ ತುಂಬಿಕೊಂಡು ಹೋಗ್ತಿದ್ದ ಟ್ರ್ಯಾಕ್ಟರ್ ಪಲ್ಟಿಯಾಗಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದ ಬಳಿ ನಡೆದಿದೆ. ಘಟನೆಯಲ್ಲಿ ಟ್ರ್ಯಾಕ್ಟರ್ ಚಾಲಕ ಹಾಗೂ ಮತ್ತೋರ್ವ ವ್ಯಕ್ತಿಗೆ ಗಂಭೀರ ಗಾಯವಾಗಿದ್ದು ಮಾಗಡಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆಯ ಬಂಬೋ ಬಜಾರ್ ರಸ್ತೆಯಲ್ಲಿ ಸಿಮೆಂಟ್ ಟ್ರ್ಯಾಕ್ಟರ್ ಪಕ್ಕ ಹೋಗ್ತಿದ್ದ ಬೈಕ್ ಸವಾರ ಮಂಜುನಾಥ್ ಕಡಕೋಳ್ ಅವರ ಮೇಲೆ ಲಾರಿ ಹರಿದು ಸ್ಥಳದಲ್ಲೇ ದುರಂತ ಸಾವು ಸಂಭವಿಸಿದೆ. ಮೃತರು ಸರಸ್ವತಿ ನಗರದ ನಿವಾಸಿಯಾಗಿದ್ದು ಎಪಿಎಂಸಿಯಲ್ಲಿ ಹಮಾಲಿಯಾಗಿದ್ರು. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರ್ಎಂಸಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೈಲ್ವೆ ಹಳಿಗೆ ಬಿದ್ದ ವ್ಯಕ್ತಿಯ ದೇಹ ಎರಡು ಭಾಗವಾಗಿರುವ ಘಟನೆ ಹೊಸಪೇಟೆಯ ಹೊರವಲಯದ ಭಟ್ರಳ್ಳಿ ಆಂಜನೇಯ ದೇಗುಲದ ರೈಲ್ವೆ ಹಳಿ ಬಳಿ ನಡೆದಿದೆ. ಹೊಟ್ಟೆ ಭಾಗದ ಮೇಲೆ ರೈಲು ಹರಿದ ಪರಿಣಾಮ ವ್ಯಕ್ತಿಯ ದೇಹ 2 ಭಾಗವಾಗಿದೆ. ಮೃತ ವ್ಯಕ್ತಿಯ ಗುರುತು ಪತ್ತೆಗೆ ರೈಲ್ವೆ ಪೊಲೀಸರು ಮುಂದಾಗಿದ್ದಾರೆ. ಘಟನೆ ಸಂಬಂಧ ಹೊಸಪೇಟೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 2 ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ. 120 ಕಿಲೋಮೀಟರ್ ಚೇಸ್ ಮಾಡಿ ಸಿಪಿಐ ಸಂತೋಷ ತಟ್ಟೆಹಳ್ಳಿ ನೇತೃತ್ವದ ತಂಡ ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಕಳ್ಳತನ, ದರೋಡೆ ಸೇರಿ ತಲಾ 50ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಖದೀಮರು ಭಾಗಿಯಾಗಿದ್ರು. ಬಂಧಿತ 2 ಆರೋಪಿಗಳಿಂದ 54.74 ಲಕ್ಷ ಮೌಲ್ಯದ 28.5 ಗ್ರಾಂ ಬಂಗಾರ, 44,000 ಮೌಲ್ಯದ 22 ಗ್ರಾಂ ಬೆಳ್ಳಿ, 5.80 ಲಕ್ಷ ನಗದು ಜಪ್ತಿ ಮಾಡಿದ್ದಾರೆ. ಉಮೇಶ್ ಹುಸೇನಿ ಗಾಯಕ್ವಾಡ ಬಂಧಿತ ಆರೋಪಿಗಳು ಎಂದು ಗುರುತಿಸಲಾಗಿದೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಿನ್ನೆ ರಾತ್ರಿ ವೇಳೆ ಕ್ಯಾಬ್ಗಾಗಿ ಕಾಯ್ದಿದ್ದ ಯುವತಿ ಜೊತೆ ವ್ಯಕ್ತಿಯೊಬ್ಬ ಅಸಭ್ಯವಾಗಿ ವರ್ತಿಸಿ ಕಿರುಕುಳ ನೀಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಸ್ಕೂಟಿಯಲ್ಲಿ ಬಂದ ವ್ಯಕ್ತಿಯೊಬ್ಬ ಯುವತಿಯ ಬಳಿ ಹೋಗಿ ನಿನ್ನ ರೇಟ್ ಎಷ್ಟು, 10,000 ಕೊಡ್ತೇನೆ ಬರ್ತೀಯಾ ಎಂದು ಪ್ರಶ್ನಿಸಿದ್ದಾನೆ. ಯುವತಿ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಪೊಲೀಸ್ ದೂರು ನೀಡುವುದಾಗಿ ಹೇಳಿದಾಗ ಆತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಲ್ಲಿಂದ ಹೋಗಿದ್ದಾನೆ ಎಂದು ಆರೋಪಿಸಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸಿಸಿಟಿವಿ ದೃಶ್ಯಾವಳಿ, ವಾಹನದ ನೋಂದಣಿ ಸಂಖ್ಯೆ ಆಧಾರದ ಮೇಲೆ ಆರೋಪಿಯ ಮೇಲೆ ಎಫ್ಐಆರ್ ದಾಖಲಿಸಿದ್ದು ಆತನನ್ನ ಬಂಧಿಸಲಾಗಿದೆ. Where? Oh yeah. Should I give the police complaint? Why the asking me? Who
I'm recording. I'm recording. I'm gonna post this. 1,000. Yeah? For what? Where? Huh? Oh yeah. Should I give the police complaint? Why the asking me? Who? I'm recording. I'm recording. I'm gonna post this. 1,000. Yeah? ಕಲಬುರಗಿ ತಾಲೂಕಿನ ಜಂಬಕ ಗ್ರಾಮದಲ್ಲಿ ನಿಗೂಢ ಪ್ರಾಣಿ ಹಸುವಿನ 2 ಕಿವಿ ಕತ್ತರಿಸಿ ತಿಂದಿದ್ದು ರೈತರಲ್ಲಿ ಆತಂಕ ಮೂಡಿಸಿದೆ. ಉಮೇಶ್ ಜಮಾದಾರ್ ಅವರಿಗೆ ಸೇರಿದ ಗೀರ್ ತಳಿ ಹಸುವಿಗೆ ಗಾಯವಾಗಿದೆ. ರಾತ್ರಿ ಜಮೀನಿನಲ್ಲಿದ್ದ ಹಸು ಕೂಗಿದ ಶಬ್ದ ಕೇಳಿ ಪಕ್ಕದ ರೈತರು ಮಾಲೀಕರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ರೈತರಿಗೆ 2 ಕಿವಿಗಳು ಕತ್ತರಿಸಲ್ಪಟ್ಟ ಸ್ಥಿತಿಯಲ್ಲಿದ್ದ ಹಸು ಕಂಡು ಆತಂಕಗೊಂಡಿದ್ದಾರೆ. 15 ದಿನಗಳ ಹಿಂದೆ ಕೂಡ ಇನ್ನೊಂದು ಹಸುವಿಗೂ ಇದೇ ರೀತಿಯ ಗಾಯವಾಗಿತ್ತು. ಅರಣ್ಯ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಳಿಮಾವು ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಹುಳಿಮಾವು ಗ್ರಾಮದ ಮಾದಪ್ಪ ಎಂಬುವವರಿಗೆ ಸೇರಿದ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿದೆ. ಘಟನೆಯ ಬಳಿಕ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು ಚಿರತೆಯನ್ನ ಕೂಡಲೇ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಮಾಹಿತಿ ತಿಳಿದಿದ್ದಂತೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮಸ್ಥರು ಸಂಜೆ ಮತ್ತು ರಾತ್ರಿ ವೇಳೆಯಲ್ಲಿ ಎಚ್ಚರಿಕೆಯಿಂದ ಇರಲು ಅರಣ್ಯ ಇಲಾಖೆ ಸೂಚನೆ ನೀಡಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ನಾಯಕನಹಳ್ಳಿ ಗ್ರಾಮದಲ್ಲಿ 15 ಕುರಿಗಳ ಮೇಲೆ ಚಿರತೆ ದಾಳಿ ನಡೆಸಿದೆ. ರಾತ್ರಿ ವೇಳೆ ರೈತ ಪ್ರೇಮೇಶ್ ಅವರಿಗೆ ಸೇರಿದ ಕುರಿಗಳ ಕೊಟ್ಟಿಗೆಗೆ ನುಗ್ಗಿದ 2 ಚಿರತೆಗಳು 15 ಕುರಿಗಳ ಮೇಲೆ ದಾಳಿ ನಡೆಸಿವೆ. 5 ಕುರಿಗಳನ್ನು ಹೊತ್ತೊಯ್ದಿದ್ದು 12 ಕುರಿಗಳಿಗೆ ಗಂಭೀರ ಗಾಯಗಳಾಗಿವೆ. ಸೂಕ್ತ ಪರಿಹಾರ ನೀಡುವಂತೆ ಅವರು ಸರ್ಕಾರವನ್ನ ಮನವಿ ಮಾಡಿದ್ದಾರೆ. ಘಟನೆ ಕುರಿತು ಅರಣ್ಯ ಇಲಾಖೆಗೆ ದೂರು ನೀಡಿದ್ರು ಚಿರತೆಗಳನ್ನು ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಕಿಂಗ್ ಮಾಡುವಾಗ ರಸ್ತೆಯಲ್ಲಿ ಸಿಕ್ಕಿದ್ದ 32 ಗ್ರಾಂ ಚಿನ್ನದ ಸರವನ್ನ ವೃದ್ಧೆ ವಾಪಸ್ ನೀಡಿದ್ದಾರೆ. ಡಾಲರ್ ಕಾಲೋನಿಯ ಬಳಿ ರುಕ್ಮಣಮ್ಮ ಎಂಬುವವರು ಅವರಿಗೆ ಚಿನ್ನ ಸಿಕ್ಕಿದೆ. ಬ್ಯಾಂಕ್ ಮ್ಯಾನೇಜರ್ ಆಗಿರೋ ಮಗನಿಗೆ ವಿಷಯ ತಿಳಿಸಿದ್ದಾರೆ. ಚೀಲದ ಮೇಲಿದ್ದ ಚಿನ್ನ ಒತ್ತೆ ಇಟ್ಟಿದ್ದ ನಂಬರ್ ಮೂಲಕ ಮಾಲೀಕರ ಪತ್ತೆ ಹಚ್ಚಿದ್ದಾರೆ. ಮಾಲೀಕ ವಸಂತ್ ಅವರನ್ನ ಪತ್ತೆ ಹಚ್ಚಿ ಫೋನ್ ಮಾಡಿ ವಿಷಯ ತಿಳಿಸಿದ್ರು. ಕರೆ ಮಾಡಿದಾಗ ಯಾರೋ ಫ್ರಾಡ್ ಕಾಲ್ ಮಾಡೋಕೆ ಮಾಡಿದ್ದಾರೆ ಎಂದುಕೊಂಡಿದ್ದಾರೆ. 2 ದಿನಗಳ ಬಳಿಕ ಖಚಿತಪಡಿಸಿಕೊಂಡು ಚಿನ್ನದ ಸರ ಮರಳಿಸಿದ್ದಾರೆ. ಬಳ್ಳಾರಿ ವೃದ್ಧೆಯ ಪ್ರಾಮಾಣಿಕತೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಿಡು ಅಂದೇಳಿ ನಾವೆಲ್ಲ ನಾಲಾರ್ ಹೋಗ್ತಿದ್ವಿ. ಹೋಗ್ದಾಗ ನೋಡಿದ್ವಿ, ಏನೋ ಬಿಡು ಏನನ್ನ ತೆಗ್ದಾಕ್ಯಾರನ್ನ ಸುಮ್ಮನೆ ಹೋಗ್ತಿದ್ವಿ. ಅದು ನಂಬರ್ ನೋಡಿ ಮತ್ತೆ ಅದು ತಗೊಂಡು ನೋಡಿದೆ ಸರ್. ಅಲ್ಲಿ ಅವರಿಗೆ ಫೋನ್ ಮಾಡಿದ್ವಿ. ಅವ್ರದ್ದು ಹೆಸರು ಏನಿಲ್ಲ, ಇದೊಂದು ಅಡ್ರೆಸ್ ಐತೆ, ಅದನ್ನ ಅಂದ್ರೆ ನಮ್ಮ ಮಗಗೆ ಫೋನ್ ಮಾಡಿ ತೋರಿಸಿದೆ ಸರ್. ತೋರಿಸಿ ಹೇಳಿದ್ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರೆ ಅವರು ಎಲ್ಲ ಪ್ರೂಫ್ ತಗೊಂಡು ಕಳಿಸಿದ್ರೆ ಅವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಸರಿ ಮಾಡಲಿಲ್ಲ ಅವರು.